ಮಾನ್ಯ ಅಧ್ಯಕ್ಷರೇ, ಯಾಕೆ ಸಭೆನೇ ಕೊಡ್ಲಿಲ್ಲ ಸರ್? ಅಲ್ಲ ಯಾಕೆ ಸರ್ ವಕ್ಫ್ ಮಂತ್ರಿಗಳು ಅಲ್ಲ ವಕ್ಫ್ ಮಂತ್ರಿಗಳು ಕೆಪೇಬಲ್ ಇದಾರಲ್ಲ, ಅವ್ರು ಕೆಪೇಬಲ್ ಇಲ್ಲ ಅಂದ್ರೆ ಅವ್ರ ಅವ್ರು ಕೆಪೇಬಲ್ ಇಲ್ಲ ಅನ್ನೋದಕ್ಕೆ ಸರ್ ಸುಮ್ಮನೆ ಒಂದ್ ಸೆಕೆಂಡ್ ಬೆಲ್ಲದವ್ರೆ ಒಂದ್ ನಿಮಿಷ ಮುಖ್ಯಮಂತ್ರಿಗಳ ಗಮನಕ್ಕೆ ಹೇಳಿ, ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸರಿ ಆಗುತ್ತೆ ಕೊಡಿ. ನಾನು ಡಿಸ್ಪ್ಯೂಟ್ ಇಲ್ಲ ನಂದು. ಒಂದ್ ನಿಮಿಷ ಸರ್, ಈಗ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೀತು. ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂಥ ಪ್ಯಾಚ್ ಹಾಕುವಂಥದ್ದು ಅಲ್ಲ ಇದು. ಯಾಕಂದ್ರೆ ನಾವು ನೀವು ಹೋದ್ರ ಮೇಲೂ ಇದು ಇರ್ತದೆ, ಅದನ್ನು ಸರಿ ಮಾಡಬೇಕು. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ಗೆ ಖಂಡಿತವಾಗೂ ನಮ್ಮ ಬೆಂಬಲ ಇದೆ. ನಮ್ದು ಏನೂ ತೊಂದರೆ ಇಲ್ಲ, ನಮ್ದು ಏನೂ ತೊಂದರೆ ಇಲ್ಲ. ಆದರೆ ವಕ್ಫ್ ಆಸ್ತಿ ಅದು ಹೆಂಗ್ ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು, ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು, ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ. ನಾನು ಅದನ್ನೆಲ್ಲವನ್ನು ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬಾ ಜಾಸ್ತಿ ಇದಾಗುತ್ತೆ. ಆದರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು, ನೋಟಿಸ್ಗಳು ಯಾಕಾಯ್ತು? ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು, ನಿಮ್ಮ ಕಾಲದಲ್ಲಿ ಇಷ್ಟು ಕೊಟ್ರಲ್ರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು, ನಮ್ಮ ಕಾಲದಲ್ಲಿ 5,000 ಕೊಟ್ಟಿದ್ದು, ನಿಮ್ಮ ಕಾಲದಲ್ಲಿ 2,000 ಕೊಟ್ಟಿದ್ದು, ಒಂದು 3,000 ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಸುಲಭ. ಯಾವ ಅಧಿಕಾರಿಗೂ ಸರ್ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಆ ಸನ್ನಿವೇಶ ಆ ತರ ಬಂತು, ಸಂದರ್ಭ ಆ ತರ ಬಂತು. ನೀವು ಮೆರವಣಿಗೆ ಮಾಡ್ಲಿಲ್ವಾ, ಪಾದಯಾತ್ರೆ ಮಾಡ್ಲಿಲ್ವಾ? ಅದಕ್ಕೋಸ್ಕರ ಹೇಳಿದ್ರು. ಅಲ್ಲ ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ? ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡಲಿಲ್ಲ, 2 ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ. ಸರ್ ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು. ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ ಸರ್. ಒಂದ್ ನಿಮಿಷ, ಒಂದೇ ಗುಂಪಿತ್ತು ಹೇಳಿಲ್ಲ ಹೇಳ್ರಿ. ಅಲ್ಲ 4 ಟೀಮ್ ಬೇರೆ, 4 ಗುಂಪು. ನೀ ಹೇಳ್ಬೋದಪ್ಪ, ನಮ್ಮ ಯತ್ನಾಳ್ ಅವ್ರು ಇಲ್ಲ, ಅವ್ರು ಯಾಕೆ ಮಾಡಿದ್ರು ಬೇರೆ? ಅವ್ರನ್ನು ನೀವೇ ಮಾಡಿದ್ರ? ಟೀಮ್ ನೀವೇ ಮಾಡಿದ್ರ? ಒಂದೇ ನೋಡಿ, ಡೋಂಟ್ ಡಿಫೆಂಡ್ ಸರ್. ಈಗ ಡೋಂಟ್ ಡಿಫೆಂಡ್. ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಫ್ಯಾಕ್ಟ್ there is a vertical groups, vertical split in the BJP. ಸರ್ ವರ್ಟಿಕಲ್ ಸ್ಪ್ಲಿಟ್ ನಿಮ್ಮಲ್ಲಿ ಸಹ ಇದೆ, ಅವ್ರ ಪಾರ್ಟಿ ಒಳಗಡೆ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಮಾತಾಡಕ್ ಹೋಗಲ್ಲ, ಅದನ್ನ ಮಾತಾಡಕ್ ಹೋಗಲ್ಲ. ಆದ್ರೆ ಇವರು ಒಂದೇ ನಿಮಿಷ ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒಂಥರ ಮೈಯೆಲ್ಲ ಒದರಕ್ ಶುರು ಮಾಡ್ಬಿಡ್ತದೆ. ಇಲ್ಲ ಇಲ್ಲ ಇಲ್ಲ, ಏನ್ ಮಾಡೋದು? ಬಿಜೆಪಿ ಅಂತ ಹೇಳ್ಬಿಡಪ್ಪ, ಇದನ್ ಸರ್ಕಾರ ಅಂತ ಹೇಳಿ. ಈಗ ನೀವು ಬಿಜೆಪಿ ಅಂತ ಹೇಳಿ, ನೀವು ಬಿಜೆಪಿ ಅಂತ ಬಿಜೆಪಿ ಅಂತಂದ್ರೆ ಈ ವಿಷಯಕ್ಕೆ ಸರಿ ಡಿಬೇಟ್ ಮಾಡುವ. ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ ಸರ್, ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ. ಬೇಡ, ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ ಅದು ಮುಗಿಸಿ ಆಮೇಲೆ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ. ಸರ್ ಒಂದ್ ನಿಮಿಷ, ಹೆಸರು ಹೇಳಕ್ ಹೋಗಲ್ಲ. ಕೆಎಂಡಿಸಿಯಲ್ಲಿ ಮಂತ್ರಿ ಹೋಗ್ಬಿಟ್ಟು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಅವರೇ ಸಭೆದಲ್ಲಿ ಹೇಳ್ತಾರೆ, ಮುಸಲ್ಮಾನ್ಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ, ದಯಮಾಡಿ ನೀವೆಲ್ಲ ಸುಮ್ ಕೂಡಬಾರ್ದು, ಎನ್ಕ್ರೋಚ್ಮೆಂಟ್ ಏನಾರು ಆಗಿದ್ರೆ ನಿಮ್ಗೆ ಅಲ್ಲನ್ನ ಆಸ್ತಿ, ದಯಮಾಡಿ ನಿಮ್ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ಈ ಎನ್ಕ್ರೋಚ್ಮೆಂಟ್ ನ ತೆಗಿಬೇಕಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರ 21ರಲ್ಲಿ ಆಯ್ತು. ಮುಖ್ಯಮಂತ್ರಿ ಯಾರಿದ್ರು 21ರಲ್ಲಿ? ಮುಖ್ಯಮಂತ್ರಿ ಯಾರಿದ್ರು? ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ, ಒಂದು ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಾನು ಮುಸಲ್ಮಾನ್ಗಳಿಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ವಕ್ಫ್ ಆಸ್ತಿ ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ, ನಿಮ್ದೆಲ್ಲ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ವಕ್ಫ್ ಆಸ್ತಿ ಎಲ್ಲ ತೆಗಿಬೇಕು. ಇದು ವಕ್ಫ್ ಆಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ, ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರಲ್ಲಿ 2021ರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿ ಮೆನಿಫೆಸ್ಟೋ ಗಮನಕ್ಕೆ ತರ್ತೀನಿ, ಒಂದ್ ಕಡೆ ಮೆನಿಫೆಸ್ಟೋ ನಿಮಗೆ ಇನ್ನೊಂದು ಸರ್ಕಾರ 6 ಆದೇಶ ಮಾಡ್ತಾರೆ ಮಂತ್ರಿ, 6 ಆದೇಶ ಸರ್ಕಾರ ಎನ್ಕ್ರೋಚ್ಮೆಂಟ್ ತೆಗಿರಿ ಮಾಡಿ, ಟ್ರ್ಯಾಕಿಂಗ್ ಮಾಡಿ ಸರ್ಕಾರದಲ್ಲಿ ಬರೆಗೊಡ್ರೆ ಮಾಡ್ತಾರೆ. ಆಯ್ತು ಕೂತ್ಕೊಳ್ಳಿ ನೀವು. ಸರಿಗ ನಾನು ನನಗೇನು ಮಾತಾಡ್ಲಿಕ್ಕೆ ಸರ್ಕಾರ
ಸರ್ಕಾರದ ಕೇಳಲಿ ಕೇಳಲಿ ಸ್ವಲ್ಪ ಮೂಲಭೂತವಾಗಿ ನಿಮ್ಗೆ ಹೆಲ್ಪ್ ಬೇಕಾಗ್ತಾ ಇದೆ. ನಾನು ಅವರಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಮುಗಿಸ್ತೀನಿ. ನಾನು ಬಹಳ ಹೇಳ್ತಾ ಇದ್ದೆ. ಅವ್ರಿಗೆ ಎಂ ಎ ಪಾಟೀಲ್ ಅವರೇ ಒಂದ್ ನಿಮಿಷ, ಅವರು ಹಿರಿಯ ಸದಸ್ಯರು ನಾನು ಹೇಳ್ತೀನಿ, ಅವರೊಂದು ಕ್ಲಾಸ್ ಕೇಳಲಿ, ಇಲ್ಲಿ ಸರ್ಕಾರ ಉತ್ತರ ಕೊಡ್ಲಿ, ಇಲ್ಲಿ ಬೇರೆ ಬೇರೆ ಕೇಳಿ, ಬೇರೆ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸರ್ ಡಿಸ್ಪ್ಯೂಟ್ ಇರುವಂತಹದ್ದು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಅಲ್ಲ. ಆಯ್ತು, ನೋಟಿಸ್ ಕೊಟ್ಟಿದ್ದನ್ನ ಯಾವುದೇ ಸರ್ಕಾರದಲ್ಲಿ ನಾವು ಮಾಡಿಟ್ಟಂತ ಕಾಯ್ದೆ ಪ್ರಕಾರ ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಓಕೆ, ಅದನ್ನು ನಿಲ್ಲಿಸಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. 74ರ ಕಾಯ್ದೆ, 2013 ಕಾಯ್ದೆ, 1954ರ ಕಾಯ್ದೆ, ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಮೀರಿರ್ತಕ್ಕಂಥ ಒಂದು ಅಧಿಕಾರವನ್ನ ಒಪ್ಪಿಗೆ ಕೊಟ್ಟಿದೆ. ನೋಡಿ, ಅದರ ಬಗ್ಗೆ ನಾವೀಗ ಅಧ್ಯಕ್ಷ ತಮಗೆ ರಿಕ್ವೆಸ್ಟ್ ನೀವು ಆಮೇಲೆ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇಲ್ಲ. ಸರ್ಕಾರ ಉತ್ತರ ಸರ್ಕಾರ ಉತ್ತರ ಕ್ಲಾರಿಫಿಕೇಶನ್ ಏನಿಲ್ಲ ಸರ್. ಸಂಬಂಧಪಟ್ಟ ಮಾಹಿತಿ ಅವಕಾಶ ಕೊಟ್ಟರೆ ಸದಸ್ಯ ನನಗೆ ಆಯ್ತು ಕೊಟ್ಟಿದ್ದೇವಲ್ಲ, ನೀವು ಆಕ್ಟ್ ತಗೊಂಡು ಬಂದ್ರೆ ಆಗ್ತದೆ. ಈಗ ಉತ್ತರ ಏನಿದೆ ಅದರ ಬಗ್ಗೆ ನೀವು ಚರ್ಚೆ ಮಾಡಿ. ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೋಡ್ಕೊಂಡು ಈ ಚರ್ಚೆ ಮುಗಿಲಿ, ಅಧ್ಯಕ್ಷ ಮುಗಿಲಿ, ಅಧ್ಯಕ್ಷ ಮುಗಿಲಿ. ಆಕ್ಟ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿಲ್ಲ, ಹಾಕಿದ್ದು ಅಧ್ಯಕ್ಷ ಮಾತಾಡಿ ಮುಗಿಲಿ. ಈ ಆಕ್ಟ್ ಮಾಡಿರೋದು ಬದಲಾವಣೆ ಮಾಡ್ಬೇಕಾದ್ರೆ ಅವ್ರು ಮಾಡ್ಬೇಕಾಗಿರೋದು ನಾವು ಆಗ್ತದ. ಅಧ್ಯಕ್ಷರ ಸಂಬಂಧ ಏನೋ ಕೇಳ್ಬಹುದು. ಅಧ್ಯಕ್ಷರೇ, ಈಗ ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಈ ಆಕ್ಟ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ನಾವಂತ ಮಾಡೋದು ಆಕ್ಟ್ ಅವ್ರಿಗೆ ಹೇಳಿ, ಸೆಂಟ್ರಲ್ ಗವರ್ಮೆಂಟ್ಗೆ ಅವ್ರಿಗೆ ಹೇಳಿ. ಈಗ ಸರ್ಕಾರದ ಉತ್ತರ ಏನಿದೆ ಅದನ್ನು ಕೇಳಿ ನೀವು. ಆಯ್ತು, ಅದು ಗೊತ್ತಿಲ್ಲ, ಹೇಳಿದ್ದೀರಿ, ಅದನ್ನು ಹೇಳಿದ್ದೀರಿ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉತ್ತರವನ್ನು ಕೇಳಿ. ಮೊನ್ನೆ ಹೇಳಿದ್ದಾರೆ, ಹೇಳಿಕೊಂಡು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಸೆಂಟ್ರಲ್ ಆಗ್ತದೆ, ಇಲ್ಲಿ ಮಾತ್ರ ಏನ್ ಮಾಡಲಿಕ್ಕೆ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಲ್ಯಾಂಡ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಿಮ್ಗೆ ಉತ್ತರ ಕೊಡ್ತಾರೆ. ಅದು ನಿಮ್ಗೆ ಡೌಟ್ ಇದ್ರೆ ಕೇಳಿ. ಮೈಸೂರು ಅದಕ್ಕೆ ಮಾಡ್ತಾ ಇದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಹೇಳಿ, ಸಮೀರ್ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಅಲ್ಲ. ಆಮೇಲೆ ಎಲ್ಲ ಸರ್ಕಾರದ ಉತ್ತರ ಮುಗಿದಿಲ್ಲ, ನಾವೇನು ಸರ್ಕಾರದ ಉತ್ತರ ಮುಗಿದಿಲ್ಲ. ಸರ್ಕಾರ ಉತ್ತರ ಕೊಡುವಂತಹದ್ದು ವಿಚಾರಗಳಿದೆ. ಸ್ಪಷ್ಟೀಕರಣ ಕೇಳಿ. ಏನು ಸಂಬಂಧ ಹಾಕದಿದ್ರು ಕೂಡ ಸರ್ಕಾರಿ ಜಾಗ ಇವತ್ತು ನೋಟಿಸ್ ಆಗಿದೆ, ಇನ್ನೊಂದು ಲ್ಯಾಂಡ್ ನೋಟಿಸ್ ಆಗಿದೆ. ಇದೆಲ್ಲ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಮರ್ಥರಿದ್ದಾರೆ, ಅವ್ರು ಕೊಡ್ತಾರೆ ಅಲ್ವಾ? ರೆವಿನ್ಯೂ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ವಾ? ಅದು ನಾವು ಯಾವುದೇ ನಾವು ಒಪ್ಪಿಂದ ನಾವು ಹೇಳಿದ್ರಲ್ಲ ಅವಾಗ. ಒಪ್ಪಿಲ್ಲ, ನೀವು
ಈಗ ಒಂದು ನಿಮಿಷ ಒಟ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ಕೇಳಿ ಕೂತ್ಕೊಳ್ರಿ. ಒಂದು ನಿಮಿಷ ಕೇಳ್ರಿ. ಈಗ ಕೂತ್ಕೊಳ್ಳಿ, ಇಲ್ಲಿ ಆರೋಗ್ಯದಾನೆ ಮುಗಿಲಿಲ್ಲ, ನೀವೇನ್ ಮಾಡ್ತೀರಿ ಸುಮ್ಮನೆ ಬಂದು ಮಾತಾಡಿ ಜ್ಞಾನೇಂದ್ರ.